ಹಾಯ್ ಎಲ್ಲರಿಗೂ ನಮಸ್ಕಾರ ಮತ್ತು ನಮ್ಮ ಚಾನಲ್ಗೆ ಸ್ವಾಗತ. ಸೊ ಎಲ್ಲರೂ ತಮ್ಮ ತಮ್ಮ ಆಪ್ಷನ್ ಎಂಟ್ರಿ ಲಿಸ್ಟನ್ನ ಎಡಿಟ್ ಮಾಡ್ತಾ ಇಲ್ಲಾಂದರೆ ರೀಅರೇಂಜ್ ಮಾಡ್ತಾ ಇದ್ದೀರಾ ಅಂತ ಅನ್ಕೋತೀನಿ. ಯಾಕಂದರೆ 13th ನಿಮಗೆ ತುಂಬ ಟೈಮ್ ಇದೆ. ಸೊ ಅದನ್ನು ಯುಟಿಲೈಸ್ ಮಾಡಿ ಚೆನ್ನಾಗಿ ಹಾಕಿ. ಯಾಕಂದರೆ ಸೆಕೆಂಡ್ ರೌಂಡ್ ವಿಲ್ ಬಿ ಅ ವೆರಿ ಇಂಪಾರ್ಟೆಂಟ್ ರೌಂಡ್ ಅಂತ ಹೇಳ್ಬೋದು. ಆ್ಯಂಡ್ ಮೆನಿ ಆಫ್ ಯು ಹ್ಯಾವ್ ಕನ್ಫ್ಯೂಸ್ ದ್ಯಾಟ್ ಲೈಕ್ ಈಗ ಸೀಟ್ ಮ್ಯಾಟ್ರಿಕ್ಸನ್ನು ನೋಡೋದಾದರೆ ನಿಮಗೆ ಅಲ್ಲಿ 000 ಅಂತ ಕಾಣ್ತಾ ಇದ್ದಾವೆ. And many of you have asked this question also, so I am making this video. So ಇಲ್ಲಿ ತಿಳ್ಕೊಳ್ಳೋಣ. ಹಾಗೆ ನಾನು ನಿಮಗೆ ಹೇಳ್ತಿರ್ತೀನಿ ಸೆಕೆಂಡ್ ರೌಂಡ್ನಲ್ಲಿ ನಿಮ್ಮ ಲಿಸ್ಟ್ ಯಾವ ರೀತಿ ಇರಬೇಕಂತ. ಸೊ ಈ ವಿಡಿಯೋನ ಮಿಸ್ ಮಾಡದೆ ಕಂಪ್ಲೀಟಾಗಿ ವಾಚ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಾವು ಐ ಆಮ್ ಇನ್ KE ವೆಬ್ಸೈಟ್. ಹಿಯರ್ ಇಫ್ ಐ ಗೋ ಆ್ಯಂಡ್ ಕ್ಲಿಕ್ ಆನ್ ಸೀಟ್ ಮ್ಯಾಟ್ರಿಕ್ಸ್, ಓಕೆ, ಈಗ ನೀವು ಇಲ್ಲಿ ಪ್ರೊವಿಷನಲ್ ಸೀಟ್ ಮ್ಯಾಟ್ರಿಕ್ಸನ್ನು ಬಿಟ್ಟಿದ್ರು. ಇದನ್ನು ಓಪನ್ ಮಾಡೋದಾದರೆ ಇಲ್ಲಿ ನೀವು ನೋಡ್ಬೋದು ಒಂದಿಷ್ಟು ಕಡೆ ಆಲ್ಮೋಸ್ಟ್ ಎಲ್ಲ ಕಡೆ 0 ಇದ್ದಾವೆ. ಆ್ಯಂಡ್ ಹಿಯರ್ ಜನರಲ್ ಮೆರಿಟಲ್ಲಿ ಒಂದಿಷ್ಟು ಸೀಟ್ಸ್ ಇದ್ದಾವೆ. ಹೌದಾ? ಮೆನಿ ಆಫ್ ಯು ವೇರ್ ಕನ್ಫ್ಯೂಸ್ಡ್ ದ್ಯಾಟ್ ಸೊ ಸೀಟ್ಸೇ ಇಲ್ವಾ ಅಕ್ಕ, ಈಗ ಸೆಕೆಂಡ್ ರೌಂಡ್ಗೆ ಸೀಟ್ಸೇ ಇಲ್ವಾ, ಇವಿಷ್ಟೇ ಇರೋದಾ, ಈಗ ಜನರಲ್ ಮೆರಿಟಲ್ಲಷ್ಟೇ ಉಳಿದಿದೆಯಾ ಅನ್ನೋದೆಲ್ಲ ನಿಮಗೆ ಡೌಟ್ ಇತ್ತು. ಹಾಗೆ ಇನ್ನೂ ಇದ್ರೂ ಕೂಡ ಯಾಕೆ 0 ಅಂತ ತೋರಿಸ್ತಾ ಇದೆ ಅನ್ನೋದು ನಿಮಗೆ ಡೌಟ್ ಇದೆ. ಸೊ ಐ ವಿಲ್ ಕ್ಲಿಯರ್ ದಿಸ್. ಆ್ಯಂಡ್ ಐ ಹ್ಯಾವ್ ಸೀನ್ ಮೆನಿ ಸ್ಟೂಡೆಂಟ್ಸ್ ಲೈಕ್ ಅದು 0 ಅಂತ ತೋರಿಸ್ತಾ ಇದೆ ಅಂತ ಡಿಲೀಟ್ ಮಾಡಿಬಿಡ್ತಾರೆ. ನೋ, 0 ಅಂತ ತೋರಿಸಿದ್ರೆ ಅದು ಸೀಟ್ ಇಲ್ಲ ಅಂತ ಅರ್ಥ ಅಲ್ಲ. ಮತ್ತು ಏನಕ್ಕ ಅಂತ ಕೇಳೋದಂದರೆ ಯು ಕ್ಯಾನ್ ಸಿ ಹಿಯರ್ ವಾಟ್ ಡಸ್ ದಿಸ್ ಸೀಟ್ ಮ್ಯಾಟ್ರಿಕ್ಸ್ ಆ್ಯಕ್ಚುಲಿ ಶೋ. ಓಕೆ, ದಿ ಕರೆಂಟ್ ಸೀಟ್ ಮ್ಯಾಟ್ರಿಕ್ಸ್ ಮೇನ್ಲಿ ರಿಫ್ಲೆಕ್ಟ್ಸ್ ಸೀಟ್ಸ್ ಅವೈಲೇಬಲ್ ಆಫ್ಟರ್ ಕನ್ಸಿಡ್ರಿಂಗ್. ಓಕೆ, ಈಗ ನೀವು ಫಸ್ಟ್ ರೌಂಡಲ್ಲಿ ನಿಮಗೆ ಯಾವುದೋ ಒಂದು ಕಾಲೇಜ್ ಅಲಾಟ್ ಆಯಿತು, ರೈಟ್? ಅದರಲ್ಲಿ ತುಂಬ ಜನ ನೀವು ಚಾಯ್ಸ್ 1 ಮಾಡ್ತೀರಾ, ಒಂದಿಷ್ಟು ಜನ ಅಡ್ಮಿಷನ್ ತೊಗೊಂಡು ಹೋಗಿದ್ದಾರೆ. ಚಾಯ್ಸ್ 2 ಮಾಡ್ತಾರೆ, ಹೋಲ್ಡಲ್ಲಿ ಇಡ್ತಾರೆ. ಹಾಗೆ ಚಾಯ್ಸ್ 3 ಮಾಡ್ತಾರೆ. ಹಾಗೆ ಚಾಯ್ಸ್ 4 ಮಾಡಿ ಕೌನ್ಸ್ಲಿಂಗನ್ನು ಬಿಟ್ಟು ಹೋಗ್ತಾರೆ. ಈಗ ಯಾರ್ಯಾರು ಕೌನ್ಸ್ಲಿಂಗನ್ನು ಬಿಟ್ಟು ಹೋಗಿದ್ದಾರೆ ಅವ್ರ ಸೀಟ್ಸು ಇದರಲ್ಲಿ ಮೆನ್ಷನ್ ಆಗಿರುತ್ತೆ. ಚಾಯ್ಸ್ 3 ಮಾಡಿದ್ರೆ ಅವ್ರಿಗೆ ಆ ಸೀಟ್ ಬೇಡ ಅಂತ ಯಾರು ಬಿಟ್ಟಿರ್ತಾರೆ ಅದು ಕೂಡ ಮೆನ್ಷನ್ ಆಗಿರುತ್ತೆ. ಹಾಗೆ ಯಾರು ಚಾಯ್ಸ್ ಎಂಟ್ರಿ ಮಾಡೋದೇ ಇಲ್ಲ ಅವ್ರನ್ನ ಕೂಡ ಇಂಡೈರೆಕ್ಟ್ಲಿ ಅವರು ಕೌನ್ಸ್ಲಿಂಗಿಂದ ತೆಗೆದು ಹಾಕ್ತಾರೆ ಅಂತ ಹೇಳಿದ್ರು. ಸೊ ಅವ್ರದ್ದು ಕೂಡ ಸೀಟು ಇಲ್ಲಿ ಮೆನ್ಷನ್ ಆಗಿರುತ್ತೆ. ಆ್ಯಂಡ್ ದ ಮೇನ್ ಪಾಯಿಂಟ್ ಯು ಹ್ಯಾವ್ ಟು ರಿಮೆಂಬರ್ ದಿಸ್ important, nothing but choice 2 seats are not shown in the same way. Why? Because choice 2 ಮಾಡಿ ನೀವು ಹೋಲ್ಡನ್ನು ಏನು ಮಾಡ್ತೀರಾ ಆ ಸೀಟ್ಸು ಇಲ್ಲಿ ವಿಸಿಬಲ್ ಆಗಿರಲ್ಲ. ಈಗ ನೆಕ್ಸ್ಟ್ ರೌಂಡಲ್ಲಿ ಏನಾಗುತ್ತೆ, ಯಾರದನ್ನು ಹೋಲ್ಡ್ ಮಾಡಿರ್ತಾರಲ್ಲ ಅವ್ರಿಗೆ ಇನ್ನೊಂದು ಅಲಾಟ್ ಆದರೆ ಆ ಕಾಲೇಜ್ನ ಅವರು ಬಿಟ್ಟು ಕೊಡ್ತಾರೆ. ಸೊ ದೇರ್ ಈಸ್ ಸ್ಟಿಲ್ ಸೀಟ್ ಅವೈಲೇಬಲ್. ಇನ್ನೂ ಕೂಡ ಅರ್ಥ ಆಗಲಿಲ್ವಾ? ನಾನು ನಿಮಗೆ ಎಕ್ಸಾಂಪಲ್ ಕೊಟ್ಟು ತಿಳಿಸ್ತೀನಿ. ಬಟ್ ಹಿಯರ್ ಯು ಹ್ಯಾವ್ ಟು remember that choice 2 seats may still be held and not yet available. ಓಕೆ, ಇದನ್ನು ನಾನು ತುಂಬ ನಿಮಗೆ ಈಸಿ ಎಕ್ಸಾಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ರೈಟ್? ಇಫ್ ಯು ಗಾಟ್ ಇಟ್, ಇಟ್ಸ್ ಆ್ಯಕ್ಚುಲಿ ಓಕೆ. ಹಿಯರ್ ಯು ಕ್ಯಾನ್ ಸಿ ವೈ ಆರ್ ಸೋ ಮೆನಿ ಸೀಟ್ಸ್ ಮಿಸ್ಸಿಂಗ್. ಓಕೆ, ಈಗ ನೀವು ಅದೇ ಕ್ವಶನ್ ಕೇಳ್ತಾ ಇದ್ದೀರಾ, 000 ಮೋಸ್ಟ್ ಸ್ಟೂಡೆಂಟ್ಸ್ ಸೆಲೆಕ್ಟೆಡ್ ಚಾಯ್ಸ್ 2 ಆಫ್ಟರ್ ಗೆಟಿಂಗ್ ಅ ಸೀಟ್. ಓಕೆ, ಈಗ ನಿಮ್ಮದೇ ಎಕ್ಸಾಂಪಲ್ ತಗೋದಾದರೆ ನೀವು ತುಂಬ ಜನ ಚಾಯ್ಸ್ 2 ಮಾಡಿದ್ದೀರಾ, ಹೌದಾ? ನೀವು ಆ ಸೀಟ್ಸನ್ನು ಇಟ್ಕೊಂಡು ಕೂತಿದ್ದೀರಾ. ಬಟ್ ನಿಮಗೆ ಈಗ ಮೇಲಿನ ಸೀಟ್ ಯಾವುದಾದ್ರೂ ಅಲಾಟ್ ಆದರೆ ಅದನ್ನು ನೀವು ಆಫ್ಕೋರ್ಸ್ ಬಿಟ್ಕೊಡ್ತೀರಾ, ಹೌದಾ? ಹಿಯರ್ ಯು ಕ್ಯಾನ್ ಸಿ ಸೀಟ್ ಅಲಾಟೆಡ್, ಸ್ಟೂಡೆಂಟ್ಸ್ ಗೆಟ್ ಅ ಸೀಟ್ ಇನ್ ಫಸ್ಟ್ ರೌಂಡ್. ಓಕೆ, ಚಾಯ್ಸ್ 2 ಸೆಲೆಕ್ಟ್ ಮಾಡ್ತಾರೆ, ಸೀಟ್ ಅದು ಹೆಲ್ಡ್ ಆಗಿದೆ. ಸೊ ಇಟ್ ಈಸ್ ನಾಟ್ ರಿಲೀಸ್ಡ್ ಅಟ್ ಆಲ್, ನಾಟ್ ಶೋನ್ ಇನ್ ಸೀಟ್ ಮ್ಯಾಟ್ರಿಕ್ಸ್. ಓಕೆ, ಸೀಟ್ ಮ್ಯಾಟ್ರಿಕ್ಸಲ್ಲಿ ಅದು ತೋರಿಸೋದಿಲ್ಲ. ಸೊ ಇಟ್ ವಿಲ್ ಶೋ ಇಟ್ ಆಸ್ 0. ಓಕೆ, ಇಂಪಾರ್ಟೆಂಟ್ ಥಿಂಗ್ ಇಸ್ ದ್ಯಾಟ್ ಇಫ್ ದೀಸ್ ಹೆಲ್ಡ್ ಸೀಟ್ಸ್ ವೇರ್ ಇನ್ಕ್ಲೂಡೆಡ್ ದ ಅವೈಲೇಬಲ್ ಸೀಟ್ ಕೌಂಟ್ ವುಡ್ ಲುಕ್ ಡಿಫರೆಂಟ್. ಓಕೆ, ಯು ಹ್ಯಾವ್ ಟು ರಿಮೆಂಬರ್ ದ್ಯಾಟ್ choice 2 seats are held and not immediately available for the next round allotment. That's why the current seat matrix shows very fewer seats. This is the main important thing you have to understand in this process. ಓಕೆ, ಈಗ ಅಲ್ಲಿ 0 ಅಂತ ತೋರಿಸ್ತಾ ಇದೆ, ನಾನು ಆ ಸೀಟನ್ನು ಡಿಲೀಟ್ ಮಾಡಿಬಿಡ್ತೀನಿ, ನನ್ನ ಕ್ಯಾಟಗರಿಯಲ್ಲಿ ಯಾವುದೋ ಒಂದು ಸೀಟ್ ಇಲ್ಲ, ನಾನು ಡಿಲೀಟ್ ಮಾಡ್ತೀನಿ ಅನ್ನೋ ಅಂಥ ಮಿಸ್ಟೇಕನ್ನು ನೀವು ಮಾಡಬಾರ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಗೊತ್ತಾಯ್ತಾ ಎಲ್ಲರಿಗೂ? ಎಸ್, ಇದು ನಿಮಗೆ ನಾನು ಹೇಳ್ದೆ ಅಲ್ಲ, ಒಂದು ಎಕ್ಸಾಂಪಲಿಂದ ತಿಳಿಸ್ತೀನಿ. ಸೊ ಲೆಟ್ಸ್ ಸಿ ಹಿಯರ್. ರಾಮು, ಸೋಮು ಅಂತ ಇಬ್ಬರು ಇದ್ದಾರೆ. ಓಕೆ, ಅದರಲ್ಲಿ ಈಗ ರಾಮುಗೆ 500 ರ್ಯಾಂಕ್ ಬಂದಿತ್ತು, ಸೋಮುಗೆ 1000 ರ್ಯಾಂಕ್ ಬಂದಿತ್ತು.
ಈಗ ಇಬ್ಬರು ಕೂಡ ಅವ್ರವ್ರ ಲಿಸ್ಟಲ್ಲಿ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ECEನ ಹಾಕಿದ್ದಾರೆ. ಹೌದಾ? ಇಲ್ಲಿ ಸೋಮು ಕೂಡ ಸೆಕೆಂಡ್ ಪ್ರಿಫರೆನ್ಸೇ ಹಾಕಿದ್ದಾನೆ, ರಾಮು ಕೂಡ ಸೆಕೆಂಡ್ ಪ್ರಿಫರೆನ್ಸೇ ಹಾಕಿದ್ದಾನೆ. ಬಟ್ ಏನಾಗಿದೆ ಅಂದರೆ ಈಗ ಹಿಯರ್ ಯು ಕ್ಯಾನ್ ಸಿ ರೌಂಡ್ 1 ಅಲಾಟ್ಮೆಂಟ್. ಓಕೆ, ರಾಮು ಗೆಟ್ಸ್ BMS ECE ಸಿಕ್ಕಿದೆ. ಹೌದಾ? ರಾಮುಗೆ ಫಸ್ಟ್ ರೌಂಡ್ನಲ್ಲಿ BMS ಕಾಲೇಜ್ ಅಲಾಟ್ ಆಗಿದೆ. ಈಗ ರಾಮು ಚಾಯ್ಸ್ 2 ಮಾಡಿ ಅದನ್ನು ಹೋಲ್ಡಲ್ಲಿ ಇಡ್ತಾನೆ. ಸೀಟ್ ಈಸ್ ಹೆಲ್ಡ್ ಫಾರ್ ರಾಮು, ನೋ ವೇಕೆನ್ಸಿ ಕ್ರಿಯೇಟೆಡ್ ಎಟ್. ಓಕೆ, ಈ ರಾಮು ಸೀಟ್ ಏನಿದೆ ಅದು ಸೀಟ್ ಮ್ಯಾಟ್ರಿಕ್ಸಲ್ಲಿ ವಿಸಿಬಲ್ ಆಗಿಲ್ಲ ಇನ್ನು. ಹೌದಾ? ರಾಮು ಈಸ್ ಹ್ಯಾಪಿ ವಿತ್ ದಿಸ್ ಸೀಟ್ ರೈಟ್ ನೌ, ಬಟ್ ಹಿ ಮೇ ಗೆಟ್ ಅಪ್ಗ್ರೇಡೆಡ್. ಓಕೆ, ಈಗ ಅವನಿಗೆ RVCEನೂ ಸಿಕ್ಕರು, ಅವನು ಹೋಗಕ್ಕೆ ರೆಡಿ ಇದ್ದಾನೆ. ಈಗ ರೌಂಡ್ 2 ಅಲಾಟ್ಮೆಂಟ್ ಆಗುತ್ತೆ. ಆ ಟೈಮಲ್ಲಿ ಅಪ್ಗ್ರೇಡೇಷನ್ ಹ್ಯಾಪನ್ಸ್. ರಾಮು ಗೆಟ್ಸ್ ಅಪ್ಗ್ರೇಡೆಡ್ ಟು RVCE ECE. ಈಗ ಅವನ ಫಸ್ಟ್ ಪ್ರೆಫರೆನ್ಸ್ ECE RVCEಗೆ ಸಿಕ್ಬಿಡುತ್ತೆ. ಅವಾಗ ಏನಾಗುತ್ತೆ, ರಾಮು ಮೂವ್ಸ್ ಫ್ರಮ್ BMSCE ಟು RV. ಓಕೆ, ಈಗ BMSCE ECE ಏನಿತ್ತು ಆ ಸೀಟು ವೇಕೆನ್ಸಿ ಆಗಿ ಉಳಿಯುತ್ತೆ. ಈಗ ಸೋಮು ಏನು ಸೆಕೆಂಡ್ ಪ್ರೆಫರೆನ್ಸ್ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಏನು ಹಾಕಿದ್ದ ಅವನಿಗೆ ಆ ಸೀಟ್ ಅಲಾಟ್ ಆಗುತ್ತೆ. ವೈ? ಬಿಕಾಸ್ ಈಗ ಆ ಕೆಟಗರಿಯಲ್ಲಿ ಯಾವುದೂ ಕಾಂಪಿಟೇಷನ್ ಇರಲಿಲ್ಲ ಅಂತ ಅನ್ಕೊಳ್ಳೋಣ. ಈಗ ರಾಮು ಸೀಟ್ ಏನಿತ್ತು ಫಸ್ಟ್ ರೌಂಡ್ನಲ್ಲಿ ಆ ಸೀಟ್ ಈಗ ಸೆಕೆಂಡ್ ರೌಂಡ್ನಲ್ಲಿ ಸೋಮುಗೆ ಅಲಾಟ್ ಆಗುತ್ತೆ. ರೈಟ್? ಸೊ ರಾಮು ಗೆಟ್ಸ್ BMSCE ಸೀಟ್ ಇನ್ ದಿಸ್ ರೌಂಡ್. ಸೊ ಇಷ್ಟು ಕ್ಲಿಯರ್ ಆಯ್ತಂತ ಅನ್ಕೋತೀನಿ. ಇಷ್ಟು ಕ್ಲಿಯರ್ ಆಗಿ ನಾನು ಸಿಂಪಲ್ ಆಗಿ ಹೇಳಿದ್ದೀನಿ. ಈಗ ಆ ಸೀಟ್ ಸೋಮುಗೆ ಅಲಾಟ್ ಆತಂದರೆ ಹಿ ವಿಲ್ ಬಿ ಹ್ಯಾಪಿಯರ್ ಆ್ಯಂಡ್ ಅವನು ಕೂಡ ನೆಕ್ಸ್ಟ್ ರೌಂಡ್ಗೆ ಹೋಗ್ಬೋದು, ಇಲ್ಲಾಂದರೆ ಅವನು ಅಲ್ಲಿ ಅಡ್ಮಿಷನ್ ತೊಗೊತಾ ಹೋಗ್ತಾನೆ. ಕ್ಲಿಯರ್ ಆಯಿತಾ? ದಿಸ್ ಈಸ್ ದ ಎಕ್ಸಾಕ್ಟ್ ಫಂಡಾ ಇನ್ ಸೀಟ್ ಮ್ಯಾಟ್ರಿಕ್ಸ್. ಓಕೆ, ಈಗ ನೀವೇನು ಹೇಗೆ ಹಾಕಬೇಕಾ ಲಿಸ್ಟ್ ಅಂತ ಕೇಳೋದಂದರೆ ಈಗ ನೀವು ಏನು ಮಾಡಬೇಕು, ಫಸ್ಟ್ ಪ್ರೀವಿಯಸ್ ರೌಂಡ್ ಅಂದರೆ ಫಸ್ಟ್ ರೌಂಡ್ದು ಕಟ್ ಆಫ್ ಲಿಸ್ಟ್ ಏನಿದೆ ಅದನ್ನು ಕಂಪೇರ್ ಮಾಡ್ತಾ ಹಾಕಬೇಕು ಫಸ್ಟ್ ಪಾಯಿಂಟ್. ಓಕೆ, ಈಗ ತುಂಬ ಚೇಂಜಸ್ ಆಗ್ಬೋದು. ಅಕ್ಕ ತುಂಬ ರ್ಯಾಂಕ್ ಇನ್ಫ್ಲೇಷನ್ ಆಗ್ಬೋದಾ ಅಂತ ನೀವು ಕ್ವಶನ್ನ ನನ್ನ ಕೇಳ್ಬೋದು. ಸೊ ದೇರ್ ಆರ್ ಚಾನ್ಸಸ್. ವೈ? ಬಿಕಾಸ್ ಕಾಮೆಡ್ಗೆ ಪೀಪಲ್ ಏನಿದ್ದಾರೆ ಅವರು ಈಗ ಅಡ್ಮಿಷನ್ ತೊಗೊಂಡಿರ್ತಾರೆ. ಇಲ್ಲಂದ್ರೂ ಕೂಡ ಅವರು ಡಿಸೈಡ್ ಮಾಡಬೇಕಾಗುತ್ತೆ ಏನು ಹಾಕಬೇಕಂತ. ದ್ಯಾಟ್ ಈಸ್ ದ ಒನ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಈಸ್ ನೀಟ್ದವರು ಎಲ್ಲರೂ ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ದಾರೆ. ಅಂದರೆ ಈಗ ಮೆಡಿಕಲ್ ಸ್ಟೂಡೆಂಟ್ಸ್ ಯಾರ್ಯಾರು ಸೀಟ್ಸ್ಗಳನ್ನು ಹಿಡ್ಕೊಂಡು ಕೂತಿದ್ದಾರೆ ಅವರಿಗೆ ಮೆಡಿಕಲ್ ಕಾಲೇಜ್ ಅಲಾಟ್ ಆತಂದರೆ ಆ ಸೀಟ್ಸ್ಗಳನ್ನು ಬಿಟ್ಟು ಕೊಡ್ತಾರೆ. ಸೊ ದೇರ್ ಆರ್ ಮೆನಿ ಚಾನ್ಸಸ್ ದ್ಯಾಟ್ ಯು ಮೈಟ್ ಗೆಟ್ ಅ ಬೆಟರ್ ಸೀಟ್ ಇನ್ ಸೆಕೆಂಡ್ ರೌಂಡ್. ಸೊ ಡೋಂಟ್ ಲೂಸ್ ಹೋಪ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೂ ಕೂಡ ತುಂಬ ಚಾನ್ಸಸ್ ಇದೆ. ನೀವು ಅಂದ್ಕೊಂಡಿರೋ ಸೀಟ್ ಸಿಕ್ಕೇ ಸಿಗುತ್ತೆ. ಬಟ್ ನೀವು ಯಾವ್ಯಾವ ಆಪ್ಷನ್ಸನ್ನು ಹಾಕ್ತೀರಾ ಅಲ್ಲಿ ಯಾವುದಾದ್ರೂ ಇನ್ ಕೇಸ್ ಅಲಾಟ್ ಆದರೆ ನೀವು ಆ ಕಾಲೇಜ್ಗೆ ಹೋಗೋಕ್ಕೆ ರೆಡಿಯಾಗಿರಬೇಕು. ಇಲ್ಲಪ್ಪ ನಂಗೆ ಆ ಕಾಲೇಜ್ಗೆ ಹೋಗೋದು ಇಲ್ಲೇ ಇಲ್ಲ, ನಾನು ತಪ್ಪಿ ಹಾಕಿದೆ ಅಂತ ಏನಾದರೂ ಇದ್ದರೆ ನೀವು ಈಗಲೇ ಅದನ್ನು ಡಿಲೀಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರೈಟ್? ಇಷ್ಟು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಮತ್ತೆ ಏನಾದರೂ ಡೌಟ್ಸ್ ಉಳಿದ್ರು ನೀವು ಕಮೆಂಟ್ ಮಾಡ್ಬೋದು. ನಾನು ನಿಮಗೆ ಎಲ್ಲರಿಗೂ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಇನ್ನೂ ಕೂಡ ನಮ್ಮ KA ಗುರು ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ಕೂಡ ನಾನು KA ರಿಲೇಟೆಡ್ ಅಪ್ಡೇಟ್ಸ್ನ ನೀಡ್ತಿರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ರೈಟ್? ಏನಾದರೂ ಡೌಟ್ಸ್ ಇದ್ದರೆ ಕೇಳಿ. ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.